ಸ್ನೇಹಿತರೆ ನಮಸ್ಕಾರ. ಪಾರು, ವಧು ಮುಂತಾದ ಹಿಟ್ ಸೀರಿಯಲ್ಗಳಲ್ಲಿ ಅಭಿನಯಿಸುತ್ತಿದ್ದಂತಹ ಕನ್ನಡದ ಜನಪ್ರಿಯ ಸೀರಿಯಲ್ ನಟ ಶ್ರೀಧರ್ ಅವರಿಗೆ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನೋದು ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಗುರುತೇ ಸಿಗದಷ್ಟು ಶ್ರೀಧರ್ ಅವರ ದೈಹಿಕ ಪರಿಸ್ಥಿತಿ ಬದಲಾಗಿ ಹೋಗಿದೆ ಅನ್ನುವಂಥದ್ದು ಬಹುಶಃ ನೀವೆಲ್ಲರೂ ಕೂಡ ಈ ಫೋಟೋವನ್ನು ನೋಡಿದ್ರೆ ಅರ್ಥ ಮಾಡ್ಕೊಳ್ತೀರಾ. ಕಿರುತೆರೆಯಲ್ಲಿ ಅದರಲ್ಲೂ ಕೂಡ ಧಾರಾವಾಹಿ ಕ್ಷೇತ್ರದಲ್ಲಿ ಹೆಸರುವಾಸಿಯಾಗಿದ್ದಂಥ ನಟ ಶ್ರೀಧರ್ ಅವರಿಗೆ ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಎಲ್ರಿಗೂ ಕೂಡ ದೊಡ್ಡದೊಂದು ಪ್ರಶ್ನೆ ಕಾಡ್ತಾನೆ ಇದೆ. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೆಚ್ಚ ಭರಿಸೋದಕ್ಕೂ ಕೂಡ ಶ್ರೀಧರ್ ಪರದಾಡ್ತಿದ್ದಾರೆ. ಆರ್ಥಿಕ ಸಹಾಯದ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಚಿಕಿತ್ಸೆಗೆ ಸ್ನೇಹಿತರು ಆಪ್ತರು ಸಹಾಯ ಚಾಚಿದ್ರೂ ಕೂಡ ಅದು ಸಾಲದಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈಗಾಗಲೇ ಈ ಕುರಿತು ಸಾಕಷ್ಟು ಅಭಿಯಾನಗಳು ಕೂಡ ನಡೀತು, ಸಹಾಯ ಆಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ. ಇದೀಗ ತಮ್ಮ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಸ್ವತಃ ತಾವೇ ಮಾತನಾಡಿರುವಂತಹ ಶ್ರೀಧರ್ ಅವರ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಶ್ರೀಧರ್ ಅವರೇ ಮಾತನಾಡಿರುವಂಥ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆ ಆಡಿಯೋದಲ್ಲಿ ತಮ್ಮ ಪರಿಸ್ಥಿತಿ ಏನಾಯಿತು, ಯಾವತ್ತಿನಿಂದ ಆಸ್ಪತ್ರೆಗೆ ಹೋಗೋದಕ್ಕೆ ಶುರು ಮಾಡಿದ್ರು, ಯಾವಾಗ ಆರೋಗ್ಯ ಸಮಸ್ಯೆ ಕಾಣಿಸ್ಕೊಳುತ್ತೋ, ಇಷ್ಟು ಗಂಭೀರ ಆಗಿದೆ ಹೇಗೆ ಮತ್ತು ಈಗ ಹೇಗಿದೆ, ಮುಂದೆ ಏನಾಗಬಹುದು, ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಆಡಿಯೋವನ್ನು ಮತ್ತು ಆ ಆಡಿಯೋದಲ್ಲಿರುವಂಥ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಒಂದಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪಾರು, ವಧು ಮುಂತಾದಂತಹ ಹಿಟ್ಟು ಸೀರಿಯಲ್ಗಳಲ್ಲಿ ನಟಿಸಿರುವಂತಹ ಶ್ರೀಧರ್ ಅವರು ಸದ್ಯ ಆಸ್ಪತ್ರೆಯ ಬೆಡ್ ಮೇಲೆ ನರಳುತ್ತಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾದಲ್ಲೂ ಕೂಡ ನಟಿಸಿದಂಥ ಇದೇ ಶ್ರೀಧರ್ ಅವರು ಸದ್ಯ ಗಂಭೀರವಾದಂಥ ಆರೋಗ್ಯ ಸಮಸ್ಯೆಯಿಂದ ಬ್ಯಾಪಿಸ್ಟ್ ಆಸ್ಪತ್ರೆಯಲ್ಲಿ ನರಳುತ್ತಾ ಇದ್ದಾರೆ. ಈಚೆಗೆ ವೈರಲ್ ಆದಂಥ ಅವರ ಫೋಟೋ ನೋಡಿ ಎಲ್ಲರೂ ಕೂಡ ಅಚ್ಚರಿ ಆತಂಕವನ್ನು ವ್ಯಕ್ತಪಡಿಸಿದರು. ಏನಪ್ಪ ಆಯ್ತಿದು, ಹೇಗಿದ್ದಂಥ ನಟ ಹೇಗಾಗೋದ್ರು, ಅಷ್ಟು ಸ್ಫುರದ್ರೂಪಿಯಾಗಿದ್ದಂಥ ನಟನಿಗೆ ಈ ಪರಿಸ್ಥಿತಿ ಬಂತು. ಎಲ್ಲರೂ ಕೂಡ ಒಂದಷ್ಟು ಅನುಮಾನದಿಂದ ಬೇಸರದಿಂದನೇ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಸದ್ಯ ಸ್ವತಃ ಶ್ರೀಧರ್ ಅವರೇ ತಮ್ಮ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಮತ್ತು ತಮ್ಮ ಈ ಸ್ಥಿತಿಯ ಬಗ್ಗೆ ಮತ್ತು ತಮಗೆ ಎದುರಾದಂತಹ ಆರೋಗ್ಯ ಸಮಸ್ಯೆಯ ಬಗ್ಗೆ ಅವರೇ ಮಾತನಾಡಿರುವಂಥ ಆಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಈ ಆಡಿಯೋದಲ್ಲಿ ತಮ್ಮ ಆರೋಗ್ಯ ಪರಿಸ್ಥಿತಿಯ ಬಗ್ಗೆ ಮತ್ತು ತಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆನೂ ಕೂಡ ಇಂಚಿಂಚು ಮಾಹಿತಿಯನ್ನು ಶ್ರೀಧರ್ ಹೊರಗಡೆ ಚೆಲ್ಲಿದ್ದಾರೆ. ಹಾಗಾದರೆ ಏನಿದೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ನಾನು ಒಬ್ಬನೇ ಇರೋದು. ಅಕ್ಟೋಬರ್ನಲ್ಲೇ ಆರೋಗ್ಯ ಸಮಸ್ಯೆ ಶುರುವಾಯಿತು. ನನಗೆ ವಿಟಮಿನ್ ಮತ್ತು ಪ್ರೋಟೀನ್ ಎಲ್ಲ ಕೂಡ ಕಮ್ಮಿಯಾಗಿದೆ. ಮೊದಲು ಜ್ವರ ಬಂತು, ಆಮೇಲೆ ಕಫ ಆಗಿದೆ ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ತೋರಿಸ್ದೆ. ಎಲ್ಲೂ ಸರಿ ಆಗಲಿಲ್ಲ. ಆಗ ಕಾಲೆಲ್ಲ ಊದಿಕೊಳ್ತು. ಅದರಲ್ಲೇ ನಾನು ವಧು ಮತ್ತು ಸಿಂಧು ಭೈರವಿ ಶೂಟಿಂಗನ್ನು ಮುಗಿಸ್ದೆ. ನಂತರ ನನಗೆ ತುಂಬ ಸುಸ್ತು ಆಗೋದಕ್ಕೆ ಶುರುವಾಯಿತು. ನಾನೊಬ್ಬನೇ ಇರೋದ್ರಿಂದ ಯಾರೂ ಕೂಡ ಕೇರ್ ಮಾಡೋರು ಇರಲಿಲ್ಲ. ಯಾರಾದರೂ ಇದ್ದಿದ್ರೆ ಬಹುಶಃ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ವೇನೋ ಗೊತ್ತಿಲ್ಲ. ನನ್ನ ಸ್ನೇಹಿತರೊಬ್ಬರು ಆಯುರ್ವೇದಿಕ್ ಡಾಕ್ಟರ್ ಬಳಿ ಕರ್ಕೊಂಡು ಹೋದರು. ಅವರು ನನಗೆ 20 ದಿವಸ ಪಥ್ಯ ಮಾಡೋದಕ್ಕೆ ಹೇಳಿದರು. ಆನಂತರ ಇಡೀ ದೇಹ ಊದಿಕೊಳ್ತು. ಈಗ ಆಸ್ಪತ್ರೆಗೆ ದಾಖಲಾಗಿದ್ದೇನೆ. ನನ್ನ ಅಮ್ಮ ನನ್ನ ಜೊತೆ ಇದ್ದಾರೆ. ಟ್ರೀಟ್ಮೆಂಟ್ ನಡೀತಾ ಇದೆ. ಸಂಪೂರ್ಣವಾಗಿ ದೇಹಕ್ಕೆ ಇನ್ಫೆಕ್ಷನ್ ಆಗಿದೆ. ಅಲ್ಸರ್ ಕೂಡ ಆಗಿದೆ. ನಡೆಯೋದಕ್ಕೂ ಕೂಡ ಆಗೋದಿಲ್ಲ. ತುಂಬ ಕಷ್ಟ ಅನ್ನಿಸ್ತಾ ಇದೆ. 10 ದಿನಗಳಿಂದ ಆಸ್ಪತ್ರೆಯಲ್ಲಿ ಇದ್ದೇನೆ. ಇದು ಬಹುಶಃ ಕೆಲವು ದಿನಗಳ ಹಿಂದೆ ಮಾಡಿರುವಂಥ ಆಡಿಯೋ. ಯಾಕಂತ ಹೇಳಿದ್ರೆ ಈಗ 10 ಅಲ್ಲ, ಜಾಸ್ತಿ ದಿನವೇ ಆಯಿತು. ವಿಕ್ಟೋರಿಯಾದಲ್ಲಿ ನಾನು 15 ದಿನ ಇದ್ದೆ. ಯಾವುದೇ ಟ್ರೀಟ್ಮೆಂಟನ್ನು ಅವ್ರು ಅಲ್ಲಿ ಕೊಡಲಿಲ್ಲ. ಆನಂತರ ಈಗ ಬ್ಯಾಪಿಸ್ಟ್ ಆಸ್ಪತ್ರೆಗೆ ಸೇರಿಸಿದ್ರು. ನನಗೆ ಯಾವ ಕೆಟ್ಟ ಅಭ್ಯಾಸವೂ ಕೂಡ ಇಲ್ಲ. ನನಗೆ ಈ ಥರ ಯಾಕೆ ಆಗಿದೆ ಗೊತ್ತಿಲ್ಲ. ನನಗೆ ಸದ್ಯ ಕೆಲಸವೂ ಕೂಡ ಇಲ್ಲ ಅಂಥೇಳಿ ಬೇಜಾರಾಗ್ತಿದೆ. ಸ್ನೇಹಿತರು ಸಹಾಯ ಮಾಡ್ತಿದ್ದಾರೆ. ನಾನು ಬದುಕಬೇಕು, ಮೊದಲಿನ ಥರ ಆಗಬೇಕು. ಹಲವು ತಿಂಗಳಿನಿಂದ ನಾನು ಮನೆಯ ಬಾಡಿಗೆಯನ್ನು ಕೂಡ ಕಟ್ಟಿಲ್ಲ. ನಾನು ನಟನೆಯ ಜೊತೆಗೆ ಇಡ್ಲಿ, ವಡೆ, ದೋಸೆ ಮಾರಾಟವನ್ನು ಮಾಡ್ತಿದ್ದೆ. ಅದು ಕೂಡ ಸಾಧ್ಯವಾಗ್ತಿಲ್ಲ. ನಾನೀಗ ರಿಕವರ್ ಆಗ್ತಿದ್ದೇನೆ ಅಂತೇಳಿ ಅನ್ನಿಸ್ತಿದೆ. ನನ್ನ ಜೊತೆ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದವರು 2-3 ಜನ ಸ್ನೇಹಿತರು ಬಂದು ಮಾತನಾಡಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಿದ್ದಾರೆ. ಆದರೂ ದಿನಕ್ಕೆ 10-12 ಸಾವಿರ ರೂಪಾಯಿ ಖರ್ಚಾಗ್ತದೆ. ಏನಾದರೂ ಟೆಸ್ಟ್ಗಳನ್ನು ಮಾಡಿಸಿದ್ರೆ ಇನ್ನೂ ಕೂಡ ಬೆಲ್ ಹೆಚ್ಚಾಗ್ತದೆ. ಇದಾಗಲೇ 3 ಲಕ್ಷ ಖರ್ಚಾಗಿ ಆಗಿದೆ. ICU ಅಲ್ಲಿ ಒಂದು ದಿನಕ್ಕೆ 60,000 ರೂಪಾಯಿ ಬೇಕಂತೆ. ದಯವಿಟ್ಟು ಈ ಹಂತಕ್ಕೆ ಅಥವಾ ಈ 60,000 ಕಟ್ಟುವಂಥ ಹಂತಕ್ಕೆ ಹೋಗದೇ ಇರಲಿ ಅನ್ನೋದು ನಾನು ಬೇಡಿಕೊಳ್ಳುವಂಥದ್ದು. ನನ್ನ ತಾಯಿ ಈಗ ನೋಡಿಕೊಳ್ಳುತ್ತಿದ್ದಾರೆ. ನನಗೆ ದಿನದ ಖರ್ಚಿಗೆ ಬೇಕಾದಂಥ ಹಣ ಸಿಕ್ಕರೆ ಸಾಕಾಗಿದೆ ಅಂತಲೂ ಕೂಡ ಮನವಿಯನ್ನು ಮಾಡಿಕೊಳ್ತಾರೆ. ನನಗೆ ಯಾರೂ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೆ. ಆದರೆ ಈಗ ಎಲ್ಲಿಂದನೂ ಸಹಾಯ ಮಾಡ್ತಾ ಇದ್ದಾರೆ. ಮಾತ್ರೆಗೆ, ಸಣ್ಣ ಪುಣ್ಣ ಖರ್ಚಿಗೆ ಸಹಾಯ ಆಗ್ತಿದೆ. ಮುಂದೆ ಡಿಸ್ಚಾರ್ಜ್ ಮಾಡುವಾಗ ಎಷ್ಟು ಹಣ ಆಗುತ್ತೋ ಗೊತ್ತಿಲ್ಲ. ನಾನು ಗಟ್ಟಿಯಾಗಿ ಎನರ್ಜಿಯನ್ನು ತೆಗೆದುಕೊಂಡು ಹೊರಗಡೆ ಬಂದ ಮೇಲೂ ಕೂಡ ನಾನು 1-2 ವರ್ಷ ವಿಶ್ರಾಂತಿಯನ್ನು ಪಡಿಬೇಕು. ಏನೂ ಕೆಲಸ ಮಾಡುವಂತಿಲ್ವಂತೆ. ನಾನು ಎಷ್ಟು ಚೆನ್ನಾಗಿದ್ದೆ ಗೊತ್ತಾ, ನನಗೆ ಬೇಜಾರಾಗ್ತಿದೆ ಅಂತೇಳ್ಬಿಟ್ಟು ಕಣ್ಣೀರಿಡ್ತಾರೆ ಶ್ರೀಧರ್. ಎಂಥವರಿಗಾದರೂ ಕೂಡ ಇಂತಹ ಪರಿಸ್ಥಿತಿ ಬರಲೇಬಾರದು ಸ್ನೇಹಿತರೆ. ನಮ್ಮ ವಿರೋಧಿಗಳಿಗೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿ ಬರಬಾರ್ದು.
ಕಾರಣ ಏನು ಅಂತ ಹೇಳಿದ್ರೆ, ನೀವು ಬಹುಶಃ ಶ್ರೀಧರ್ ಅವರ ಹಳೆಯ ಫೋಟೋ, ಶ್ರೀಧರ್ ಅವರ ಈಗಿನ ಫೋಟೋವನ್ನು ಕಂಪೇರ್ ಮಾಡಿ ನೋಡಿದ್ರೆ ನೋಡಿ, ಈ ಫೋಟೋವನ್ನು ನೋಡಿದ್ರೆ ಎಂಥವರಿಗಾದರೂ ಕೂಡ ಕಣ್ಣಂಚಲ್ಲಿ ಕಂಪನಿ ಬರಲೇಬೇಕು ಸ್ನೇಹಿತರೆ. ಎಂತಹ ಗಟ್ಟಿಮುಟ್ಟಾಗಿದ್ದಂಥ ದೇಹ ಅದು, ಎಂತಹ ಸ್ಫುರದ್ರೂಪ ದೇಹ ಅದು. ಇವತ್ತಿರುವಂತಹ ದೇಹ ನೋಡಿ, ಬಾಡಿ ಹೋಗಿದೆ, ಮುಖದ ತುಂಬ ಗಡ್ಡೆ ಬೆಳೀತಿದೆ, ಮುಖ ಕೋಲು ಮುಖವಾಗಿದೆ, ದೇಹದಲ್ಲಿ ಮಾಂಸ ಕ್ಷೀಣವಾಗ್ತಿದೆ, ದೇಹದ ಆರೋಗ್ಯವು ಕೂಡ ಕ್ಷೀಣವಾಗ್ತಿದೆ. ಜೊತೆಗೆ ಆ ಎನರ್ಜಿ ಇಲ್ಲ ಫೇಸಲ್ಲಿ, ಬಾಡಿಯಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಒಂದು ರೀತಿಯಲ್ಲಿ ಬತ್ತಿ ಹೋಗಿರುವಂಥ ಬದನೆಯ ರೀತಿಯಾಗಿದೆ ಶ್ರೀಧರ್ ಅವರ ದೇಹ, ಮುಖ ಎಲ್ಲವೂ ಕೂಡ. ಹೀಗಾಗಿ ಸಹಜವಾಗಿ ಎಂಥವ್ರಿಗಾದರೂ ಕೂಡ ಈ ಪರಿಸ್ಥಿತಿಯಲ್ಲಿ ಶ್ರೀಧರ್ ಅವರನ್ನು ನೋಡಿದ್ರೆ ಒಂದು ಕ್ಷಣ ಆತಂಕ ಆಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಸಹಜವಾಗಿ ಏನಾಯ್ತಪ್ಪ ಅಂತ ಹೇಳ್ಬಿಟ್ಟು ಕೇಳೋದ್ರಲ್ಲೂ ಕೂಡ ತಪ್ಪಿಲ್ಲ ಅಂತಲೂ ಕೂಡ ಹೇಳ್ಬೋದು. ಆದರೆ ದೇವರು ಸಾಕಷ್ಟು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಇನ್ನಾದರೂ ಈ ಪರೀಕ್ಷೆ ಅಂತ್ಯವಾಗಲಿ ಅನ್ನೋದು ಈ ಶ್ರೀಧರ್ ಅವರ ಪ್ರಾರ್ಥನೆ. ಅವರ ಆಡಿಯೋದಲ್ಲಿ ಇದು ಸ್ಪಷ್ಟವಾಗಿ ಕೇಳಿಸುತ್ತೆ. ಅವರ ಮಾತಿನಲ್ಲಿ ಮತ್ತು ಆ ಮಾತಿನಲ್ಲಿರುವಂಥ ನೋವಿನಲ್ಲಿ ಈ ಎಲ್ಲ ಅಂಶಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೇವರು ಈಗಾಗಲೇ ಸಾಕಷ್ಟು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ, ಸಾಕು ಅನ್ನುವಂತಹ ಪ್ರಾರ್ಥನೆ ಜೊತೆಗೆ ಸಹಾಯದ ನಿರೀಕ್ಷೆ ಎರಡೂ ಕೂಡ ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಹಾಯದ ನಿರೀಕ್ಷೆಯ ಅಗತ್ಯವೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ನೋವನ್ನು ಉಂಡಿದ್ದಾರೆ, ಈಗಾಗಲೇ ನೋವನ್ನು ಉಣ್ತಾ ಇದ್ದಾರೆ. ಇನ್ನಷ್ಟು ನೋವನ್ನು ತಿನ್ನೋದಕ್ಕಿಂತ ಮುಂಚೆ ಸ್ವಲ್ಪ ನೆರವಾಗಲಿ ಅನ್ನುವಂಥದ್ದು ಇವರ ಪ್ರಾರ್ಥನೆ ಮತ್ತು ಬಯಕೆ. ಹೀಗಾಗಿ ಸ್ನೇಹಿತರೆ, ಒಂದಂತೂ ಕ್ಲಿಯರ್ ಆಗಿಲ್ಲ, ಅರ್ಥ ಆಗ್ತಿದೆ. ಏನು, ಶ್ರೀಧರ್ ಅವರಿಗೆ ಕಾಡಿದ್ದು ಇಡೀ ದೇಹ ಇನ್ಫೆಕ್ಷನ್ ಆಗಿದ್ದು ಯಾವ ಕಾರಣದಿಂದ, ಹೇಗೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಬಟ್ ಅವರ ಇಡೀ ದೇಹ ಇನ್ಫೆಕ್ಷನ್ ಆಗಿದೆ ಅನ್ನೋದು ಮಾತ್ರ ಸತ್ಯ. ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಿರೋದು ಕೂಡ ಸತ್ಯ. ಮುಂದೇನಾಗುತ್ತೆ ಕಾದು ನೋಡಬೇಕು. ಎಷ್ಟು ದಿನಗಳ ಕಾಲ ಈ ಆಸ್ಪತ್ರೆಯಲ್ಲಿ ನರಳಾಟ, ನಂತರ ಹೊರಗಡೆ ಬಂದ ಬಳಿಕವೂ ಕೂಡ 1-2 ತಿಂಗಳ ಕಾಲ ರೆಸ್ಟು, ಇವೆಲ್ಲದೂ ಕೂಡ ನೋಡ್ತಾ ಹೋದರೆ ಅವರು ಇನ್ನೂ ಕೂಡ 5-6 ತಿಂಗಳುಗಳ ಕಾಲ ಮತ್ತೆ ಸಿನಿಮಾ ಕ್ಷೇತ್ರಗಳಲ್ಲಿ ಬಣ್ಣದ ಲೋಕದಲ್ಲಿ ಬಣ್ಣ ಹಚ್ಚುವಂಥ ಸಾಧ್ಯತೆ ಬಹಳ ವಿರಳ ಅಂತಲೇ ಕಾಣಿಸ್ತಿದೆ. ಬಟ್ ಅಂತಹ ದಿನಗಳು ಎದುರಾಗೋದು ಬೇಡ ಅನ್ನೋದು ನಮ್ಮ ಪ್ರಾರ್ಥನೆ ಕೂಡ, ನಮ್ಮ ಹಾರೈಕೆ ಕೂಡ. ಆದಷ್ಟು ಬೇಗ ಗುಣಮುಖರಾಗಲಿ, ಆದಷ್ಟು ಬೇಗ ಮತ್ತೆ ಬಣ್ಣ ಹಚ್ಚುವಂತಾಗಲಿ, ಆದಷ್ಟು ಬೇಗ ನಟನಾ ಕ್ಷೇತ್ರಕ್ಕೆ ಮರಳುವಂತಾಗಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಹಾರೈಕೆಯೂ ಕೂಡ ಇದೇ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನಿಮಗೇನು ಅನಿಸುತ್ತೆ ಇವರ ಈ ದೇಹದ ಇನ್ಫೆಕ್ಷನ್ಸ್ ಬಗ್ಗೆ ಮತ್ತು ಬದಲಾವಣೆಯ ಬಗ್ಗೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಅಕೌಂಟ್ ನಂಬರನ್ನು ಕೂಡ ಹಾಕಿರ್ತೇನೆ, ಅವರ ಅಕೌಂಟ್ ನಂಬರನ್ನು ಕೂಡ ವಿತ್ ಫೋನ್ ನಂಬರ್. ನಿಮಗೆ ಯಾವುದೇ ರೀತಿಯಾದಂಥ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇದ್ದರೆ ದಯವಿಟ್ಟು ಸಹಾಯ ಮಾಡೋದ್ರ ಮೂಲಕ ಶ್ರೀಧರ್ ಅವರ ಚೇತರಿಕೆಗೆ ನೀವು ಕೂಡ ಸಹಕಾರವನ್ನು ಕೊಡಿ, ಸಾಥನ್ನು ಕೊಡಿ ಅನ್ನೋದು ನಮ್ಮ ಮನವಿ ಕೂಡ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.